ವಿಪರೀತ ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲ್ಲೆಟ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯ ಮತ್ತು ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಮರಳೋಣ. ಆರ್ಡರ್ ಮಾಡಲು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಹಿಂದೆ ನಾವೆಲ್ಲರೂ ಕೂಡ ಒಂದು ಮಾತನ್ನ ಹೇಳ್ತಾ ಇದ್ವಿ, ವಿಮಾನದ ಪ್ರಯಾಣ ಅಥವಾ ಆಕಾಶದಲ್ಲಿನ ಪ್ರಯಾಣ ಇದೆಯಲ್ಲ, ಅದು ಅತ್ಯಂತ ಸೇಫ್, ಆರಾಮಾಗಿ ಓಡಾಡಬಹುದು ಎನ್ನುವ ರೀತಿಯಲ್ಲಿ. ಆದರೆ ಇತ್ತೀಚೆಗೆ ಫ್ಲೈಟ್ನಲ್ಲಿ ಓಡಾಡೋದಕ್ಕೆ ಜನ ಆತಂಕ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇತ್ತೀಚೆಗೆ ಯಾವುದೋ ಒಂದು ಮಾತನ್ನ ಕೇಳ್ತಾ ಇದ್ದೆ, ಯಾರೊಬ್ರು ಸೆಲೆಬ್ರಿಟಿ ಸ್ಟೇಟಸ್ನಲ್ಲಿ ಇರುವಂಥವ್ರು ಒಂದು ಮಾತನ್ನ ಹೇಳ್ತಾ ಇದ್ರು, ಫ್ಲೈಟ್ನಲ್ಲಿ ಓಡಾಡೋದಕ್ಕೆ ನಂಗೆ ಆತಂಕ ಆಗ್ತಾ ಇದೆ, ಜೀವ ಉಳಿಸಿಕೊಳ್ಳುವಂಥ ಉದ್ದೇಶದಿಂದ ಫ್ಲೈಟನ್ನು ಅವಾಯ್ಡ್ ಮಾಡ್ತಿದ್ದೀನಿ ಎನ್ನುವ ರೀತಿಯಲ್ಲಿ ಅವರು ತಮಾಷೆಯ ದಾಟಿಯಲ್ಲಿ ಹೇಳಿದಂಥ ಮಾತು. ಆದರೆ ವಾಸ್ತವ ಪರಿಸ್ಥಿತಿ ಹಾಗಾಗಿಬಿಟ್ಟಿದೆ. ಅಷ್ಟರ ಮಟ್ಟಿಗೆ ನಾವೆಲ್ಲರೂ ಕೂಡ ಕ್ರ್ಯಾಶ್ ಅನ್ನು ಗಮನಿಸ್ತಾ ಇದ್ದೇವೆ. ಇದಕ್ಕೆ ಯಾರನ್ನ ಜವಾಬ್ದಾರಿ ಮಾಡಬೇಕು, ಯಾರನ್ನ ಹೊಣೆ ಆಗಿಸಬೇಕು ಅನ್ನೋದೇ ನಮ್ಮಲ್ಲಿ ಇರುವಂಥ ಪ್ರಶ್ನೆ. ಯಾಕೆ ಈ ಪೀಠಿಕೆಯನ್ನು ಹಾಕಿದೆ ಅಂದ್ರೆ, ಮತ್ತೊಂದು ಅಂಥದ್ದೇ ದುರಂತ ಸಂಭವಿಸಿದೆ. ಏರ್ ಆಂಬ್ಯುಲೆನ್ಸ್ ಅಂದ್ರೆ ವಿಮಾನವೇ ಪತನ ಆಗಿದೆ. 7 ಮಂದಿ ದುರಂತ ಅಂತ್ಯವನ್ನ ಕಂಡಿದ್ದಾರೆ. ಆದ್ರೆ ಈ ಘಟನೆ ಇದೀಗ ಇಡೀ ದೇಶದ ಗಮನ ಸೆಳೆಯೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಇದೊಂದು ರೀತಿಯಲ್ಲಿ ದುರಂತ ಕತೆ. ವಿಧಿ ಆಟ ಹೇಗೆಲ್ಲ ಇರುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಪ್ರಾಣವನ್ನ ಉಳಿಸಿಕೊಳ್ಳೋದಕ್ಕೆ ಅಂತ ಹೊರಟಂತವರು ಪ್ರಾಣವನ್ನ ಕಳ್ಕೊಂಡು ಬಿಟ್ಟಿದ್ದಾರೆ. ಏನಿದು ಘಟನೆ ಅನ್ನೋದನ್ನ ಗಮನಿಸೋಣ. ಏನಾಗಿತ್ತು ಅಂದ್ರೆ, ಓರ್ವ ವ್ಯಕ್ತಿ ಸಂಜಯ್ ಅಂತ ಹೇಳಿ ಅವರ ಹೆಸರು, ಅವರ ವಯಸ್ಸು 40-41 ಆಸುಪಾಸು. ಅವರು ಮೂಲತಃ ಛಾತ್ರ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವಂಥವರು. ಅವರು ಒಂದು ಕಡೆಯಲ್ಲಿ ಸಣ್ಣದಾಗಿರುವಂತಹ ಹೋಟೆಲ್ನ ಇಟ್ಕೊಂಡು ಜೀವನವನ್ನು ನಡೆಸ್ತಾ ಇರ್ತಾರೆ. ತಕ್ಕ ಮಟ್ಟಿಗೆ ವ್ಯಾಪಾರ ವಹಿವಾಟು ಎಲ್ಲವೂ ಕೂಡ ಇರುತ್ತೆ. ಅವರ ಬ್ಯಾಡ್ ಲಕ್ ಕಳೆದ ಸೋಮವಾರ ಏನಾಗ್ಬಿಡುತ್ತೆ ಅಂದ್ರೆ, ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಹೋಟೆಲ್ ದಗದಗನೆ ಹೊತ್ತಿ ಉರಿದು ಬಿಡುತ್ತೆ. ಹೋಟೆಲ್ನ ಒಳಗಡೆಯೇ ಇದ್ದಂತ ಇವರು ಕೂಡ ಗಂಭೀರವಾಗಿ ಗಾಯಗೊಳ್ತಾರೆ. ಹೆಚ್ಚು ಕಡಿಮೆ 50%ಗೂ ಅಧಿಕ ಸುಟ್ಟ ಗಾಯಗಳಾಗಿರುತ್ತೆ. ಹೀಗಾಗಿ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಒಂದು ರೀತಿಯಲ್ಲಿ ಪ್ರಯಾಸ ಎನ್ನುವಂಥ ಪರಿಸ್ಥಿತಿ ಇರುತ್ತೆ. ಆದರೆ ಅವರ ಪತ್ನಿ ಹೆಸರು ಅರ್ಚನಾ ಅಂತ ಹೇಳಿ, ಅವ್ರ ಗಂಡರನ್ನ ಉಳಿಸ್ಕೊಳ್ಳೇಬೇಕು ಅಂತ ಹೇಳಿ ಶತಾಯ ಗತಾಯ ಪ್ರಯತ್ನವನ್ನ ಪಡ್ತಾರೆ. ಹೀಗಾಗಿ ಲೋಕಲ್ ಆಸ್ಪತ್ರೆಗಳಲ್ಲಿ ಎಲ್ಲೆಲ್ಲಿ ತೋರಿಸೋದಕ್ಕೆ ಸಾಧ್ಯವೋ ಎಲ್ಲ ಕಡೆಗಳಲ್ಲೂ ಕೂಡ ತೋರಿಸ್ತಾರೆ. ಕಳೆದ ಸೋಮವಾರ ಆಗಿದ್ದು ಘಟನೆ. ಅದಾದ ಬಳಿಕ 1 ವಾರಗಳ ಕಾಲ ಸ್ಥಳೀಯ ಆಸ್ಪತ್ರೆಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಚಿಕಿತ್ಸೆ ಮುಕ್ತಾಯ ಆಗಿಬಿಡುತ್ತೆ. ಅವ್ರನ್ನ ಅಂದ್ರೆ ಉಳಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗದಂತಹ ಪರಿಸ್ಥಿತಿ ಬಂದು ಬಿಡುತ್ತೆ. ಒಂದಷ್ಟು ಕಡೆಗಳಲ್ಲಿ ವೈದ್ಯರು ಹೇಳ್ತಾರೆ, ಇಲ್ಲ ಏನು ಮಾಡೋಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ. ಆದ್ರೆ ಅವರ ಪತ್ನಿ ಮಾತ್ರ, ಇಲ್ಲ ಗಂಡನನ್ನ ಉಳಿಸ್ಕೊಳ್ಳೇಬೇಕು, ಅದು ಎಷ್ಟು ಬೇಕಾದ್ರೂ ಖರ್ಚು ಆಗ್ಲಿ ಎನ್ನುವ ಹಂತಕ್ಕೆ ಬಂದಿರ್ತಾರೆ. ಅಂತಿಮವಾಗಿ ಒಂದು ಕಡೆ ಅವರಿಗೆ ಸೂಚನೆಯನ್ನು ಕೊಡ್ತಾರೆ, ನೀವು ತಕ್ಷಣವೇ ರಸ್ತೆ ಮಾರ್ಗದ ಮೂಲಕ ಅಲ್ಲ, ವಿಮಾನದ ಮೂಲಕ ಅಥವಾ ಆಕಾಶ ಮಾರ್ಗದ ಮೂಲಕ ತಕ್ಷಣ ನೀವೇನಾದ್ರೂ ದೆಹಲಿಯ ಒಂದು ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಅವರ ಪ್ರಾಣವನ್ನ ಉಳಿಸಬಹುದು ಅಂತ ಹೇಳ್ತಾರೆ. ಆದ್ರೆ ಆ ಕುಟುಂಬ ಅಷ್ಟೊತ್ತಿಗಾಗಲೇ ಆ ಹೋಟೆಲ್ ಸುಟ್ಟು ಹೋಗಿಬಿಟ್ಟಿತ್ತು. ಅಲ್ಲಿ ದೊಡ್ಡ ಮಟ್ಟಿಗೆ ಲಾಸ್ ಆಗಿತ್ತು. ಹೇಳ್ಕೊಡುವಂತ ಸೇವಿಂಗ್ಸ್ ಅಂತದೇನು ಕೂಡ ಇರಲಿಲ್ಲ. ಒಂದಷ್ಟು ಪ್ರಾಪರ್ಟಿ ಇತ್ತು. ಹೀಗಾಗಿ ಪ್ರಾಪರ್ಟಿಯನ್ನ ಸೇಲ್ ಮಾಡಿ ಅವರು ಆಸ್ಪತ್ರೆ ಕರ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡ್ತಾರೆ. ಕೊನೆಯದಾಗ ಅವ್ರು ಬಂದಂತ ತೀರ್ಮಾನ ಏನಪ್ಪಾ ಅಂದ್ರೆ, ಪ್ರಾಪರ್ಟಿ ಸೇಲ್ ಮಾಡೋದು ಈಗ ಬಹಳ ಕಷ್ಟ ಆಗುತ್ತೆ, ತಕ್ಷಣ ಕೊಂಡ್ಕೊಳ್ಳೋಕೆ ಯಾರು ಬರ್ತಾರೆ ಹೇಳಿ. ಹೀಗಾಗಿ ಅವ್ರಿವ್ರ ಹತ್ರ ಅಂತ ಹೇಳಿ ಕಂಡವ್ರ ಹತ್ರ ಎಲ್ಲ ಕೂಡ ಸಾಲವನ್ನ ಮಾಡ್ತಾರೆ. ಹೀಗೆ ಒಂದಷ್ಟು ಸಾಲವನ್ನ ಸಂಗ್ರಹಿಸಿ ಅಂತಿಮವಾಗಿ ವೈದ್ಯರು ಹೇಳಿರುವ ಪ್ರಕಾರವೇ ಏರ್ ಆಂಬ್ಯುಲೆನ್ಸ್ ಅಂದ್ರೆ ಅದು ವಿಮಾನವೇ, ಒಳಗಡೆ ಆಂಬ್ಯುಲೆನ್ಸ್ ನಲ್ಲಿ ಏನೇನಿರುತ್ತೆ ಆ ರೀತಿಯಾಗಿ ಎಲ್ಲ ಕಡೆಗಳಲ್ಲೂ ಎಲ್ಲ ರೀತಿಯ ವ್ಯವಸ್ಥೆಯೂ ಕೂಡ ಇರುತ್ತೆ. ಏರ್ ಆಂಬ್ಯುಲೆನ್ಸ್ ಅನ್ನ ಬುಕ್ ಮಾಡ್ತಾರೆ. ಏರ್ ಆಂಬ್ಯುಲೆನ್ಸ್ಗೆ ಅವರು ಕೊಟ್ಟಂತ ಬಾಡಿಗೆ ಮೊತ್ತ ಎಷ್ಟು ಗೊತ್ತಾ? 8 ಲಕ್ಷ ರೂಪಾಯಿ ಬಾಡಿಗೆಯನ್ನ ಕೊಟ್ಟಿದ್ರು ಕೇವಲ ಏರ್ ಆಂಬ್ಯುಲೆನ್ಸ್ಗೆ. ಆಸ್ಪತ್ರೆ ಖರ್ಚು ಬೇರೆ, ಏರ್ ಆಂಬ್ಯುಲೆನ್ಸ್ಗೆ ಒತ್ತಿ ಯಾಕೆ ಹೇಳ್ತಾ ಇದ್ದೀನಂದ್ರೆ, ಅದೇ ಏರ್ ಆಂಬ್ಯುಲೆನ್ಸ್ ಅವರ ಪ್ರಾಣವನ್ನ ತೆಗಿತು. ಅಲ್ಲಿ ಇಲ್ಲಿ ಸಾಲ ಮಾಡಿ 8 ಲಕ್ಷ ರೂಪಾಯಿ ಬಾಡಿಗೆ ಏರ್ ಆಂಬ್ಯುಲೆನ್ಸ್ಗೆ ಅಂತ ಹೇಳಿ ಕೊಟ್ಟಿರ್ತಾರೆ. ಒಟ್ಟಾರೆಯಾಗಿ ನಿನ್ನೆ ಅವರ ಪ್ರಯಾಣ ಆರಂಭ ಆಗುತ್ತೆ. ಆ ಏರ್ ಆಂಬ್ಯುಲೆನ್ಸ್ ನಲ್ಲಿ 7 ಮಂದಿ ಪ್ರಯಾಣಿಕರು ಇರ್ತಾರೆ. 2 ಪೈಲಟ್ಗಳು ಇರ್ತಾರೆ, ಓರ್ವ ಡಾಕ್ಟರ್ ಇರ್ತಾರೆ, ಇನ್ನೋರ್ವ ಪ್ಯಾರಾಮೆಡಿಕ್ ಇರ್ತಾರೆ. ಹಾಗೆ ಅವರ ಪತ್ನಿಯಾಗಿರುವಂತಹ ಅರ್ಚನಾ, ಹಾಗೆ ಸಂಜಯ್ ಸಿಂಗ್ ಗಾಯಗೊಂಡಂತ ವ್ಯಕ್ತಿ ಅಥವಾ ಪೇಷಂಟ್, ಅದೇ ರೀತಿಯಾಗಿ ಅವರ ಸಂಬಂಧಿಕರು ಧ್ರುವ್ ಅಂತ ಹೇಳಿ ಅವರೊಬ್ರು ಇರ್ತಾರೆ. ಒಟ್ಟಾರೆಯಾಗಿ 7 ಮಂದಿ ಇರ್ತಾರೆ. ನಿನ್ನೆ ಸಂಜೆಯ ಸುಮಾರಿಗೆ ಅವರ ಪ್ರಯಾಣ ಆರಂಭ ಆಗುತ್ತೆ. ಜಾರ್ಖಂಡ್ನ ರಾಂಚಿಯಿಂದ ಹೊರಡ್ತಾರೆ. ಅವರು ಮೂಲತಃ ಜಾರ್ಖಂಡ್ ಭಾಗದವರೇ ಅವರು. ಅಲ್ಲಿಂದ ಅವರು ಹೊರಡ್ತಾರೆ ಸಂಜೆಯ ಸುಮಾರಿಗೆ. ಫ್ಲೈಟ್ ಅಂದ್ರೆ ಏರ್ ಆಂಬ್ಯುಲೆನ್ಸ್ ಟೇಕ್ ಆಫ್ ಆಗುತ್ತೆ. ಹಾಗೆ ಹೆಚ್ಚು ಕಡಿಮೆ ಒಂದು 20 ನಿಮಿಷಗಳಾಗಿರಬಹುದು ATC ಇಂದ ಸಂಪರ್ಕವನ್ನ ಕಡಿತಗೊಳಿಸಿಕೊಂಡು ಬಿಡುತ್ತೆ. ಅಂದ್ರೆ ATC ಸಂಪರ್ಕಕ್ಕೆ ಸಿಗೋದಿಲ್ಲ. ATC ಸಂಪರ್ಕಕ್ಕೆ ಕೊನೆಯದಾಗಿ ಸಿಕ್ಕಂತ ಸಂದರ್ಭದಲ್ಲಿ ಪೈಲಟ್ ಹೇಳಿದಂತ ಮಾತೇನಪ್ಪ ಅಂದ್ರೆ,
ಹವಾಮಾನ ಅಂದ್ರೆ ವೆದರ್ ನಮಗೆ ಸರಿಯಾದ ರೀತಿಯಲ್ಲಿ ಇದು ಮಾಡ್ತಾ ಇಲ್ಲ, ವೆದರ್ ನಮ್ಮ ವಿರುದ್ಧವಾಗಿದೆ, ಹೀಗಾಗಿ ನಾವು ರೂಟ್ ಅನ್ನ ಚೇಂಜ್ ಮಾಡ್ತೀವಿ ಎನ್ನುವಂತ ಮಾತನ್ನ ಹೇಳಿರ್ತಾರೆ. ಅಂತಿಮವಾಗಿ ATC ಸಂಪರ್ಕವನ್ನ ಕಡಿತಗೊಂಡು ಬಿಡುತ್ತೆ. ಅದಾದ ಬಳಿಕ ಆ ಏರ್ ಆಂಬ್ಯುಲೆನ್ಸ್ ಕ್ರಾಶ್ ಆಗಿಬಿಡುತ್ತೆ ದಟ್ಟ ಅರಣ್ಯದ ನಡುವೆ ಅಥವಾ ಕಂಪ್ಲೀಟ್ ಕಾಡು ಆವರಿಸಿಕೊಂಡಿರುವಂತ ಒಂದು ಪ್ರದೇಶದಲ್ಲಿ ಅದು ಕ್ರಾಶ್ ಆಗಿಬಿಡುತ್ತೆ. ತಕ್ಷಣಕ್ಕೆ ಅಲ್ಲಿಗೆ ಆಂಬ್ಯುಲೆನ್ಸ್ ಬರೋದಕ್ಕಾಗ್ಲಿ ಅಥವಾ ಹೆಲ್ಪಿಗೆ ಬರೋದಕ್ಕಾಗ್ಲಿ ಯಾರಿಗೂ ಕೂಡ ಸಾಧ್ಯ ಆಗೋದಿಲ್ಲ. ಅದಾದ ಬಳಿಕ ವಿಚಾರ ಹೇಗೋ ತಲುಪುತ್ತೆ. ತುಂಬಾ ಪ್ರಯಾಸ ಪಟ್ಟು ರಕ್ಷಣಾ ತಂಡ ಎಲ್ಲವೂ ಕೂಡ ರಾತ್ರಿ 10 ಗಂಟೆಯ ಸುಮಾರಿಗೆ ಆ ಪ್ರದೇಶಕ್ಕೆ ರೀಚ್ ಆಗ್ತಾರೆ. ಅಲ್ಲಿ ಯಾರಾದ್ರೂ ಬದುಕಿರಬಹುದಾ ಅಂತ ನೋಡ್ತಾರೆ. ಆದ್ರೆ 7ಕ್ಕೆ 7 ಮಂದಿಯೂ ಕೂಡ ದುರಂತ ಅಂತ್ಯವನ್ನ ಕಂಡು ಬಿಟ್ಟಿದ್ರು. 7ಕ್ಕೆ 7 ಮಂದಿಯೂ ಕೂಡ ಪ್ರಾಣವನ್ನ ಉಳಿಸ್ಕೊಳ್ಳೋದಿಕ್ಕೆ ಅಂತ ಹೇಳಿ ಗಂಡನನ್ನ ಕಳ್ಕೊಂಡು ಹೋಗ್ತಾ ಇದ್ರು. ಅವರೂ ಸೇರಿದಂತೆ ಇದೀಗ ಗಂಡ ಪ್ರಾಣ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿ ಬಿಡ್ತು. ಅರ್ಚನಾ, ಸಂಜಯ್ ಸಿಂಗ್ ಹಾಗೆ ಅವರ ರಿಲೇಟಿವ್ ಧ್ರುವ್ ಹಾಗೆ ಇಬ್ಬರು ಪೈಲಟ್, ಓರ್ವ ಡಾಕ್ಟರ್, ಓರ್ವ ಪ್ಯಾರಾಮೆಡಿಕ್. ಸಂಜಯ್ ಪ್ರಾಣವನ್ನ ಉಳಿಸೋದಿಕ್ಕೆ ಅಂತ ಹೇಳಿ ಉಳಿದ 6 ಮಂದಿ ಹೋಗ್ತಾ ಇದ್ರು. ಸಂಜಯ್ ಜೊತೆಗೆ ಅವರೆಲ್ಲರೂ ಕೂಡ ಏರ್ ಆಂಬ್ಯುಲೆನ್ಸ್ ಕ್ರಾಶ್ ನಲ್ಲಿ ದುರಂತ ಅಂತ್ಯವನ್ನ ಕಂಡುಬಿಟ್ರು. ಎಂತಹ ದುರಂತ ಘಟನೆ ನೋಡಿ. ಒಮ್ಮೊಮ್ಮೆ ವಿಧಿ ನಮ್ಮ ಬದುಕಿನಲ್ಲಿ ಹೇಗೆಲ್ಲ ಆಟ ಆಡ್ಬಿಡುತ್ತೆ ಅಂತ. ಈಗ ಏರ್ ಆಂಬ್ಯುಲೆನ್ಸ್ ಯಾವ ಕಂಪನಿಗೆ ಸೇರಿದ್ದು ಅಂದ್ರೆ ಆ ಏರ್ ಆಂಬ್ಯುಲೆನ್ಸ್ ನ ಹೆಸರು ಬ್ರೀಚ್ ಕ್ರಾಫ್ಟ್ C-90 ಏರ್ಕ್ರಾಫ್ಟ್ ಅಂತ ಹೇಳಿ ರೆಡ್ ಬರ್ಡ್ ಏರ್ವೇಸ್ಗೆ ಸೇರಿದ್ದು. ಈ ರೆಡ್ ಬರ್ಡ್ ಏರ್ವೇಸ್ ಈಗಾಗಲೇ ಒಂದು ರೀತಿಯಲ್ಲಿ ತನಿಖೆಯ ವ್ಯಾಪ್ತಿಗೆ ಒಳಪಟ್ಟಿದ್ದಂತಹ ಸಂಸ್ಥೆ. ಅದು ಸಾಲು ಕ್ರಾಶಸ್ಗಳೆಲ್ಲವೂ ಕೂಡ ಆಗ್ತಾ ಇತ್ತು ಇತ್ತೀಚಿನ ವರ್ಷಗಳವೇ. ಹೀಗಾಗಿ ಆ ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ಇದೀಗ ಸಾಕಷ್ಟು ಪ್ರಶ್ನೆ ಎಲ್ಲವೂ ಕೂಡ ಮೂಡ್ತಾ ಇದೆ. ಈ ರೀತಿಯಾಗಿ ಪದೇ ಕ್ರಾಶ್ ಆಗ್ತಾ ಇದ್ರು ಕೂಡ ಆ ಸಂಸ್ಥೆ ಯಾಕೆ ಎಚ್ಚೆತ್ತುಕೊಳ್ತಿಲ್ಲ ಎನ್ನುವಂತ ಪ್ರಶ್ನೆ, ಎಲ್ಲಿ ಆ ಸಂಸ್ಥೆಗೆ ಸಂಬಂಧಪಟ್ಟಾಗ ಎಡವಟ್ಟಾಗ್ತಿದೆ ಎನ್ನುವಂತ ಪ್ರಶ್ನೆ, ಆ ರೀತಿಯಾಗಿ ಕ್ರಾಶಸ್ ಆಗ್ತಾ ಇದ್ದರೂ ಕೂಡ ಆ ಸಂಸ್ಥೆಗೆ ಯಾಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಎನ್ನುವಂತ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಹೀಗೆ ಎಷ್ಟು ಜನರು ಪ್ರಾಣವನ್ನ ತೆಗಿತೀರಿ ಎನ್ನುವಂತ ಪ್ರಶ್ನೆಯನ್ನು ಕೂಡ ಇದೀಗ ಸಾರ್ವಜನಿಕರು ಕೇಳೋದಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಇದು ಒಂದು ಘಟನೆ ಆಯ್ತಾ. ಅದಾದ ಬಳಿಕ ಮತ್ತೊಂದು ಘಟನೆ ಇವತ್ತು ಬೆಳಗ್ಗೆ ಮುಂಚೆ ಅಂಡಮಾನ್ನಲ್ಲಿ ಒಂದು ಹೆಲಿಕಾಪ್ಟರ್ ಪತನ ಆಗಿದೆ ಸಮುದ್ರದ ಒಳಗಡೆ. ಅಂದ್ರೆ ಸಮುದ್ರದ ಒಳಗಡೆ ಅವರು ಕ್ರಾಶ್ ಮಾಡಿಬಿಟ್ರು ಅದನ್ನ. ಅಂದ್ರೆ ಜನರನ್ನ ಉಳಿಸಬೇಕು ಎನ್ನುವ ಕಾರಣಕ್ಕಾಗಿ ಟೆಕ್ನಿಕಲ್ ಸಮಸ್ಯೆಗಳೆಲ್ಲವೂ ಕೂಡ ಕಾಣಿಸ್ಕೊಂಡಿತ್ತಂತೆ. ಅದನ್ನ ಇದು ಮಾಡಿದ್ರು. ಅದ್ರ ಒಳಗಡೆ 7 ಜನ ಏನೋ ಇದ್ರು. 7 ಜನರು ಕೂಡ ಇದೀಗ ಅಪಾಯದಿಂದ ಪಾರಾಗಿದ್ದಾರೆ, ಅವರನ್ನ ರಕ್ಷಿಸಲಾಗಿದೆ. ಆದ್ರೆ ಇಲ್ಲಿ ನಡೆದಂತ ದುರಂತದಲ್ಲಿ 7ಕ್ಕೆ 7 ಮಂದಿಯೂ ಕೂಡ ಸಾವನ್ನಪ್ಪಿದ್ದಾರೆ. ಇನ್ನು ಆ ಜಾರ್ಖಂಡ್ನ ಇಶ್ಯೂಗೆ ಬರೋದಾದ್ರೆ ಘಟನೆಗೆ ಕಾರಣ ಏನು ಅಂದ್ರೆ ಹವಾಮಾನ ವೈಪರೀತ್ಯ ಅಂತ ಹೇಳಲಾಗ್ತಾ ಇದೆ. ಈ ಕ್ಷಣಕ್ಕೆ ವಿಪರೀತ ಗುಡುಗು ಮಳೆ ಎಲ್ಲವೂ ಕೂಡ ಇತ್ತು. ಹವಾಮಾನವೇ ಕಾರಣ ಇರಬಹುದು ಎನ್ನುವ ರೀತಿಯಲ್ಲಿ ಇನ್ನಷ್ಟೇ ಕಾರಣ ಏನು ಎತ್ತ ಅನ್ನೋದು ಗೊತ್ತಾಗಬೇಕಿದೆ. ಆದ್ರೆ ಇಂತಹ ಘಟನೆಗಳು ವಿಮಾನ ಪ್ರಯಾಣದ ಸೇಫ್ಟಿ ಅಥವಾ ವಿಮಾನ ಪ್ರಯಾಣಕ್ಕೆ ಸಂಬಂಧಪಟ್ಟ ಒಂದಷ್ಟು ಪ್ರಶ್ನೆಯನ್ನು ಹುಟ್ಟಾಗುತ್ತೆ. ಬಂಧುಗಳೇ, ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.